ಫ್ರೆಂಡ್ಸ್, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಪೋರ್ಟರ್ ತಿಳ್ಕೊಳ್ಳೋಣ. ಪೋರ್ಟರ್ನ ರಿಜಿಸ್ಟರ್ ಮಾಡ್ಕೊಳ್ಳೋದು ಹೇಗೆ, ಅದನ್ನ ನಾವು ಬುಕ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಓಕೆ, ಅದಕ್ಕೂ ಮುಂಚೆ ನಾವು ಅಪ್ಲಿಕೇಶನ್ನ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳೋಣ. ಪ್ಲೇಸ್ಟೋರ್ ಓಪನ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಬಾರಲ್ಲಿ ಪೋರ್ಟರ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ. ಅದು ಆಲ್ಟರ್ನೇಟಿವ್ ಆಗಿ ಅಪ್ಲಿಕೇಶನ್ ಬೇರೆದೆಲ್ಲ ಬರುತ್ತೆ. ಇಲ್ಲಿ ಪೋರ್ಟರ್ ಅಂತಲೇ ಇರುತ್ತೆ ನೋಡಿ. ಇಲ್ಲಿ ಪೋರ್ಟರ್ ಐಕಾನ್ ನೋಡಿ, ಅದರಲ್ಲಿ ಐಕಾನಲ್ಲಿ ಪೋರ್ಟರ್ ಅಂತಲೇ ಇರುತ್ತೆ. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಇನ್ಸ್ಟಾಲ್ ಅಂತ ಇದೆ, ಇನ್ಸ್ಟಾಲ್ ಅಂತ ಕೊಟ್ಬಿಟ್ರೆ ಡೌನ್ಲೋಡ್ ಆಗುತ್ತೆ. ಅದಾದಮೇಲೆ ಇನ್ಸ್ಟಾಲೇಷನ್ ಆಗುತ್ತೆ. ಓಕೆ, ಈ ಕಂಪ್ಲೀಟ್ ಆಗೋವರೆಗೂ ಒಂದು ಸ್ವಲ್ಪ ವೆಯ್ಟ್ ಮಾಡೋಣ. 11% ಆಗಿದೆ, 31%. ಓಕೆ, ಬೇಗನೆ ಆಗ್ತಾಯಿದೆ. 69, 83. ಓಕೆ, ಇವಾಗ 100 ಆದಮೇಲೆ ಆಟೋಮೆಟಿಕ್ಕಾಗಿ ಇನ್ಸ್ಟಾಲ್ ಆಗುತ್ತೆ. ಓಕೆ, ಇಲ್ಲಿ ಕಂಪ್ಲೀಟಾಗಿ ಇನ್ಸ್ಟಾಲೇಷನ್ ಆಯಿತು. ಇಲ್ಲಿ ನೋಡ್ಬೋದು, ಇಲ್ಲಿ ಇವಾಗ ಓಪನ್ ಅಂತ ಹೇಳಿ ಕೇಳ್ತಾ ಇದೆ. ಓಪನ್ ಮೇಲೆ ಟಚ್ ಕೊಡಿ. ಓಕೆ, ಈ ಅಪ್ಲಿಕೇಶನ್ನ ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ. ನಿಮ್ಗೆ ಓಪನ್ ಮಾಡಿದ ತಕ್ಷಣ ನಿಮ್ಮದು ಡಿವೈಸ್ದು ಲೊಕೇಶನ್ ಕೇಳುತ್ತೆ. ಅಲ್ಲಿ ನೀವು ಅಲೋ ಕೊಡಬೇಕು. ಡೋಂಟ್ ಅಲೋ ಕೊಟ್ಟರೆ ನೀವು ಅಂದರೆ ನೀವು ಪಿಕಪ್ ಲೊಕೇಶನ್ಗೆ ಮತ್ತು ನೀವು ಮ್ಯಾನ್ಯಲ್ ಆಗಿ ಆ್ಯಡ್ ಮಾಡಬೇಕಾಗುತ್ತೆ. ಆಟೋಮೆಟಿಕ್ಕಾಗಿ ತೊಗೊಳ್ಬೇಕಂದ್ರೆ ಇಲ್ಲಿ ಆಕ್ಸೆಸ್ನೆಲ್ಲ ಅಲೋ ಮಾಡಬೇಕು. ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಕೊಡಿ. ಓಕೆ, ಅದಾದಮೇಲೆ ನಿಮಗೆ ರಿಜಿಸ್ಟ್ರೇಷನ್ಗೆ ಕೇಳುತ್ತೆ. ಮೊಬೈಲ್ ನಂಬರ್ ಎಲ್ಲ ಕೊಡ್ತಾ ಹೋಗ್ಬೇಕು. ನೀವು ನಿಮಗೆ ಕಾಲ್ ಮಾಡೋದಕ್ಕೆ ನಿಮ್ಮ ಮೊಬೈಲ್ ನಂಬರಲ್ಲೇ ಬುಕ್ ಮಾಡ್ಕೋಬೇಕು. ನಿಮ್ಮ ಮೊಬೈಲ್ ನಂಬರ್ ಏನಿರುತ್ತೋ ಅದನ್ನು ಎಂಟರ್ ಮಾಡಿಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಇದು ನನ್ನ ಒಂದು ಮೊಬೈಲ್ ನಂಬರು 7340487259. ಓಕೆ, ಮೊಬೈಲ್ ನಂಬರ್ನ ಎಂಟರ್ ಮಾಡಿಬಿಟ್ಟು ಓಕೆ, ಇಲ್ಲಿ ನೀವು ನಿಮ್ಮ ಒಂದು ಡೀಟೇಲ್ಸ್ನ ಆ್ಯಡ್ ಮಾಡಬೇಕು. ಇಲ್ಲಿ ನಿಮ್ಮ ಹೆಸ್ರು ಏನಿರುತ್ತೋ ಅದು ಪ್ರಕಾಶ್, ಇಲ್ಲಿ ಸ್ಪೇಸ್ ಕನ್ನಡಿಗ. ಇಲ್ಲಿ ಮೇಲ್ ಐ ಡಿ ನಿಮ್ಮದು ಯಾವುದೋ ಒಂದು ಮೇಲ್ ಐ ಡಿ ಇರುತ್ತೋ ಅದನ್ನು ಎಂಟರ್ ಮಾಡ್ಕೊಳ್ಳಿ. ಇದು ನೀವು ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀರಾ, ಪರ್ಸ್ನಲ್ಲ ಅಥವಾ ಬಿಸ್ನೆಸ್ಸಾ ಅಥವಾ ಏನಾದರೂ ಹೌಸ್ ಶಿಫ್ಟಿಂಗ್ ಯೂಸೇಜ್ ಅಂತ ಹೇಳ್ಬಿಟ್ಟು. ನಾನು ಪರ್ಸ್ನಲ್ ಯೂಸ್ ಮಾಡ್ತೀನಿ, ಅದಕ್ಕೆ ಪರ್ಸ್ನಲ್ ಯೂಸೇಜ್ ಅಂತ ಹೇಳ್ಬಿಟ್ಟು ಕೊಡ್ತೀನಿ. ರಿಜಿಸ್ಟರ್ ಅಂತ ಕೊಟ್ಟರೆ ಅದಾದಮೇಲೆ ನಿಮಗೊಂದು ವೆರಿಫಿಕೇಷನ್ಗೋಸ್ಕರ ಒಂದು OTP ಬರುತ್ತೆ. ಓಕೆ, ಆ OTP ಎಂಟರ್ ಮಾಡಿದ್ರೆ ಅದು ವೆರಿಫೈ ಅಂತ ಇರುತ್ತೆ ನೋಡಿ. ಆಟೋಮೆಟಿಕ್ಕಾಗಿ ತೊಗೊಳ್ತು, ಅದು ಆಟೋಮೆಟಿಕ್ಕಾಗಿ ವೆರಿಫೈ ಆಗಬೇಕು. ಆಯಿತು, ಕಂಪ್ಲೀಟಾಗಿ ರಿಜಿಸ್ಟ್ರೇಷನ್ ಆದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ಟ್ರಕ್ಸು, 2 ವೀಲರು ಮತ್ತು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಮತ್ತು ಆಲ್ ಇಂಡಿಯಾ ಪಾರ್ಸಲ್ ಅಂತ ಹೇಳ್ಬಿಟ್ಟು ನಿಮಗೆ 4 ಥರ ಆಪ್ಷನ್ ಕೇಳುತ್ತೆ. ಇಲ್ಲಿ ನೋಡಿ ಟ್ರಕ್ಸ್ ಅಂತ ಆಯ್ತಲ್ಲ, ಇದ್ರ ಬಗ್ಗೆ ಅದ್ರ ಮೇಲೆ ಟಚ್ ಕೊಡಿ. ಇಲ್ಲಿ ನೋಡ್ಬೋದು ಲೋಕಲ್ಲು ಮತ್ತು ಔಟ್ ಸ್ಟೇಷನ್ ಅಂತ ಇರುತ್ತೆ. ನೀವು ಲೋಕಲ್ ಅಂದರೆ ಸಿಟಿಗೆ, ಎಕ್ಸಾಂಪಲ್ ಬೆಂಗಳೂರಲ್ಲಿದ್ದರೆ ಈ ಸರೌಂಡಿಂಗ್ ಇಲ್ಲಿ ಬೆಂಗಳೂರಿಂದ ಬೆಂಗಳೂರು ಅಂದರೆ ಬೆಂಗಳೂರಲ್ಲಿರೋ ಒಂದು ಏರಿಯಾ, ಎಕ್ಸಾಂಪಲ್ ಒಂದು ಎಲೆಕ್ಟ್ರಾನಿಕ್ ಸಿಟಿ ಇಂದ ಹಿಡ್ದು ಇಲ್ಲೇ ಇನ್ನೊಂದು ಪಕ್ಕದ ಏರಿಯಾನೇ ತಿಳ್ಕೊಬಿಡೋಣ, ಇಲ್ಲಿ ಹೆಬ್ಬಗೋಡಿ ಅಂತ ತಿಳ್ಕೊಳ್ಳೋಣ, ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಸಿಟಿ ಒಳಗಡೆ ಏರಿಯಾ ಇರೋದಲ್ಲ, ಆದರೆ ಇದು ಲೋಕಲ್ಲು. ಓಕೆ, ಇನ್ನೊಂದಿದೆ ನೋಡಿ ನಿಮಗೆ, ಎರಡನೇದು ಔಟ್ ಸ್ಟೇಷನ್ ಅಂತ. ಎಕ್ಸಾಂಪಲ್ ಇವಾಗ ಬೆಂಗಳೂರಿಂದ ನೀವೇನಾದರೂ ಹೈದರಾಬಾದ್ ಕಳಿಸ್ಬೇಕು ಅಂದರೆ ಅಥವಾ ನ್ಯೂ ಡೆಲ್ಲಿ ಕಳಿಸ್ಬೇಕಂದ್ರೆ ಅದು ಆ ಥರ ಏನಾದರೂ ಮೆಟ್ರಲ್ ಇದ್ದರೆ, ಈಗ ಎಕ್ಸಾಂಪಲ್ ನೀವೇನಾದರೂ ಮನೆ ಖಾಲಿ ಮಾಡ್ತೀರಾ, ಅದನ್ನು ಇವಾಗ ನಾನು ಬೆಂಗಳೂರಿಂದ ಹಿಡಿದ್ಬಿಟ್ಟು ನಾನು ಹೈದರಾಬಾದ್ ಹೋಗಬೇಕು, ಅಥವಾ ಬೆಂಗಳೂರಿಂದ ಹಿಡಿದು ನಾನು ಇಲ್ಲೇ ಬೆಂಗಳೂರಲ್ಲಿ ಕರ್ನಾಟಕದಲ್ಲೇ ಇನ್ನೊಂದು ಜಿಲ್ಲೆಗೆ ಹೋಗ್ಬೇಕಂದ್ರೆ ಈ ಔಟ್ ಸ್ಟೇಷನ್ನ ಯೂಸ್ ಮಾಡಬೇಕು. ಇಲ್ಲಿ ಸಿಟಿ ಒಳಗಡೆನೇ ಆದರೆ ಇಲ್ಲಿ ಲೋಕಲ್ ಅಂತ ಇದೆಯಲ್ಲ ಅದನ್ನು ಯೂಸ್ ಮಾಡ್ಕೋಬೋದು. ಓಕೆ, ನಾನಿವಾಗ ಲೋಕಲ್ನ ಓಪನ್ ಮಾಡ್ತೀನಿ. ಓಕೆ, ನಾನಿವಾಗಿರೋದು ಹೈದರಾಬಾದ್ ಸಿಟಿಯಿಂದ ಹಿಡಿದು ಸಿಟಿ ಒಳಗಡೆ ಬುಕ್ ಮಾಡ್ಕೊಂಡು ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇವಾಗ ಪಿಕಪ್ ಲೊಕೇಶನ್ನು ನಾನು ಯೂಸ್ ಕರೆಂಟ್ ಲೊಕೇಶನ್ ಆದರೂ ಕೊಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಎಲ್ಲಿದ್ದೀನೋ ಅದು ಯೂಸ್ ಕರೆಂಟ್ ಲೊಕೇಶನ್ ಅಂತ ಕೊಟ್ಟರೆ ನಾನು ಇರೋದು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಇಲ್ಲ ನಾನು ಮ್ಯಾನ್ಯಲಾಗಿ ಎಂಟರ್ ಮಾಡ್ತೀನಿ ಅಂದರೆ ಇಲ್ಲಿ ಮ್ಯಾನ್ಯಲಾಗಿ ಕೂಡ ಸರ್ಚ್ ಮಾಡ್ಬೋದು. ಇವಾಗ ಎಕ್ಸಾಂಪಲ್ ಏನೋ ಒಂದು ಕಂಪ್ನಿ ಹೆಸರಿರುತ್ತೆ, ಕೋರಮಂಡಲ್ ಅಂದ್ಕೊಳ್ಳಿ, ಕೋರಮಂಡಲ್ ಅಂತ ಸರ್ಚ್ ಕೊಟ್ಟರೆ ಅಲ್ಲಿ ಬರುತ್ತೆ. ಇವಾಗ ಎಕ್ಸಾಂಪಲ್ ನಾನು ಚೆಕ್ ಮಾಡ್ತೀನಿ ನೋಡಿ, ನಾನು ಇರೋ ಲೊಕೇಶನ್ನು ಕೋರಮಂಡಲ್ ಇಂಟರ್ನ್ಯಾಷನಲ್ ಹೌಸ್ ಅಂತೇಳಿ ನೋಡಿ, ಇಲ್ಲಿ ಬಂತು ನೋಡಿ, ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂತ ಬಂತಲ್ಲ, ಇದೇ ಲೊಕೇಶನ್ನು. ಓಕೆ, ಈ ಥರ ಮ್ಯಾನ್ಯಲಾಗಾದರೂ ಎಂಟರ್ ಮಾಡ್ಬೋದು ಏನಾದರೂ ಲೊಕೇಶನ್ ಇದ್ದರೆ. ಇಲ್ಲ ಇಲ್ಲಿ ಯೂಸ್ ಕರೆಂಟ್ ಲೊಕೇಶನ್ ಅಂತ ಇದೆ ನೋಡಿ, ಅದನ್ನಾದರೂ ಟಚ್ ಕೊಟ್ಟರೆ ಆಟೋಮೆಟಿಕ್ ತೊಗೊಳುತ್ತೆ. ಇದ್ರ ಮೇಲೆ ಟಚ್ ಕೊಡ್ತೀನಿ ನೋಡಿ, ಪ್ಲೀಸ್ ವೆಯ್ಟ್. ಓಕೆ, ಆಟೋಮೆಟಿಕ್ ಪ್ಲೀಸ್ ವೆಯ್ಟ್ ನೋಡಿ ತೊಗೊಳ್ತು, ಆಟೋಮೆಟಿಕ್ಕಾಗಿ ತೊಗೊಳ್ತು. ಕನ್ಫರ್ಮೇಷನ್ಗೆ ಒಂದು ಮ್ಯಾಪ್ ಕಡೆಯಿಂದ
ಪಿಕಪ್ ಪಾಯಿಂಟ್ನ ನಾವು ಪಿನ್ ಮಾಡಬೇಕು. ಅದು ಆಟೋಮೆಟಿಕ್ಕಾಗಿ GPS ತೋರಿಸ್ತಾ ಇರುತ್ತೆ, ಕನ್ಫರ್ಮೇಷನ್ಗೆ ಕೇಳ್ತಾ ಇರೋದು. ಓಕೆ, ಇವಾಗ ತೊಗೊಳ್ತು, ಎಲ್ಲ ಡೀಟೇಲ್ಸ್ನ ತೊಗೊಳ್ತು, ಪಿಕಪ್ ಲೊಕೇಶನ್ನು. ಇವಾಗ ನಾವಿಲ್ಲಿ ನೋಡ್ತಾ ಇರ್ಬೋದು ನಮ್ಮದು ಮೊಬೈಲ್ ನಂಬರ್, ನಮ್ಮ ನೇಮು ಮತ್ತು ನಮ್ಮದು ಮೊಬೈಲ್ ನಂಬರು. ಇದು ಸೇವ್ ಆ್ಯಸ್ ಹೋಮ್ ಆಫೀಸಾ ಅಥವಾ ಶಾಪ ಅದರ ಎಲ್ಲ ಕೇಳುತ್ತೆ. ಇಲ್ಲಿ ನಾನು ಸೇವ್ ಆ್ಯಸ್ ಹೋಮ್ ಅಂತ ಕೊಡ್ತೀನಿ ಇಲ್ಲಿ. ಓಕೆ, ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಕೊಡ್ತೀನಿ. ಓಕೆ, ಇದು ಪರ್ಮನೆಂಟಾಗಿ ಅಲ್ಲಿ ಸೇವ್ ಆಗಿರುತ್ತೆ. ಇವಾಗ ನಾನು ಇಲ್ಲಿಂದ ಇಲ್ಲಿಗೆ ತೊಗೊಂಡೋಗ್ಬೇಕು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಸಿಕಂದ್ರಾಬಾದ್ ರೈಲ್ವೆ ಸ್ಟೇಷನ್ ನನ್ನ ಮನೆ ಸಾಮಾನೆಲ್ಲ ಎತ್ಕೊಂಡು ಹೋಗ್ಬಿಡ್ಬೇಕು. ಇಲ್ಲಿ ಬಂತು ನೋಡಿ, ಸಿಕಂದ್ರಾಬಾದ್ ರೈಲ್ವೆ ಸ್ಟೇಷನ್ ಚೆಕ್ ಮಾಡಿದೆ. ಓಕೆ, ಇವಾಗ ಇದರಲ್ಲಿ ನಿಮಗೆ ತುಂಬ ಆಪ್ಷನ್ ಬರುತ್ತೆ. ಒಂದು ನಿಮಿಷ ಲೋಡ್ ಆಗ್ತಾಯಿತ್ತೆ. ಓಕೆ, ನಾನು ಹೋಗ್ತಿರೋ ಲೊಕೇಶನ್ ಕರೆಕ್ಟಾಗಿದೆಯಾ, ಅಲ್ಲಿ ಏನಾದರೂ ಮೂವ್ ಮಾಡ್ಕೋಬೇಕಂದ್ರೆ ನೋಡಿ ಈ ಥರ ಮೂವ್ ಮಾಡ್ಕೋಬೋದು, ಈ ಥರ. ಓಕೆ, ನಾನು ಅಲ್ಲಿಗಿರೋ ಲೊಕೇಶನ್ ಕರೆಕ್ಟಾಗಿದೆ ಮೂವ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕನ್ಫರ್ಮ್ ಡ್ರಾಪ್ ಲೊಕೇಶನ್ ಅಂತ ಇರುತ್ತೆ, ಅದರ ಮೇಲೆ ಟಚ್ ಕೊಡಿ. ಓಕೆ, ಪಿಕಪ್ ಪಾಯಿಂಟು ಡ್ರಾಪ್ ಪಾಯಿಂಟ್ ಆಯಿತು. ಅಲ್ಲಿ ನಾನು ಅಕಸ್ಮಾತ್ ಇಲ್ಲಿ ರಿಸೀವರ್ಸ್ ನೇಮ್ ಮತ್ತು ರಿಸೀವರ್ಸ್ ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ನೀವು ಅಕಸ್ಮಾತ್ ನೀವೇ ಹೋಗ್ಬಿಟ್ಟು ನೀವೇ ರಿಸೀವ್ ಮಾಡ್ಕೊಳ್ಳೋದಾದರೆ ಇಲ್ಲಿ ಕ್ಲಿಕ್ ಮಾಡಿರಿ. ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ಕೋಬೋದು. ಇಲ್ಲ ಬೇರೆಯವರಿದ್ದರೆ ಅವ್ರದ್ದು ಮ್ಯಾನ್ಯಲ್ ಆಗಿ ನೀವು ಎಂಟರ್ ಮಾಡ್ಕೋಬೋದು. ಇಲ್ಲಿಂದ ನಾನು ಕಳಿಸ್ತೀನಿ, ಅಲ್ಲಿ ರಿಸೀವ್ ಮಾಡ್ಕೊಳ್ಳೋದು ಬೇರೆ ಅಂದರೆ ಇಲ್ಲಿ ಅವ್ರ ನೇಮ್ ಕೊಡಿ, ಅವ್ರದ್ದು ಮೊಬೈಲ್ ನಂಬರ್ ಎಂಟರ್ ಮಾಡಿ. ಇವ್ರ ಪೋರ್ಟರ್ನವ್ರು ನಿಮ್ಮ ಹತ್ರ ಬಂದು ಪಿಕಪ್ ಮಾಡಿದ್ಮೇಲೆ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಡೈರೆಕ್ಟ್ ಕಾಲ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮಗೆ ಮೆಟೀರಿಯಲ್ನ ಅಲ್ಲಿ ಅನ್ಲೋಡ್ ಮಾಡ್ತಾರೆ. ಓಕೆ, ನಾನೇ ಅಲ್ಲಿ ರಿಸೀವ್ ಮಾಡ್ಕೊಳ್ಳೋದು. ಅದು ಸೊ ನಾನು ಕ್ಲಿಕ್ ಮಾಡ್ತೀನಿ, ಅದು ಶಾಪ್ ಅಂತ ಸೇವ್ ಮಾಡ್ಕೊತೀನಿ, ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಕೊಡ್ತೀನಿ. ಓಕೆ, ಇವಾಗ ಪಿಕಪ್ ಲೊಕೇಶನ್ನು ಆಯಿತು, ಡ್ರಾಪ್ ಲೊಕೇಶನ್ ಆಯಿತು. ಇಲ್ಲಿಂದ ಅಲ್ಲಿಗೆ ಎಷ್ಟು ಫೇರ್ ಆಗುತ್ತೆ, ಎಷ್ಟು ಚಾರ್ಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ವೆಹಿಕಲ್ದು ಡೀಟೇಲ್ಸ್ನ ಕೊಟ್ಟಿದ್ದಾರೆ. ನೋಡಿ, ಟಾಟಾ AC ಗಾಡಿದು 379 ರುಪೀಸ್ ಆಗುತ್ತೆ. ಪಿಕಪ್ 9 ಫೀಟ್ ಗಾಡಿ ಅಂದರೆ ಪಿಕಪ್ 9 ಫೀಟ್ ಅಂದರೆ ದೋಸ್ತಿ ಅಂತ ಹೇಳಿ ಹೊಸ ಗಾಡಿ ಬಂದಿದೆಯಲ್ಲ ಅದು. 14 ಫೀಟ್ ಇದೆಯಲ್ಲ, 14 ಫೀಟು ಅದು 1900 ರುಪೀಸ್ ಆಗುತ್ತೆ. ಇನ್ನು ಟೂ ವೀಲರ್ ಕೂಡ ನೋಡಿ, ಟೂ ವೀಲರ್ ಕೂಡ ನೀವು ಬೇಕಂದರೆ ಬುಕ್ ಮಾಡ್ಬೋದು. ಎಕ್ಸಾಂಪಲ್ ಏನೋ ನೀವು ಡಾಕ್ಯುಮೆಂಟ್ ಕಳಿಸ್ಬೇಕಂದ್ರೆ, ಏನಾದರೂ ಚಿಕ್ಕದು ಏನಾದರೂ ಈಗ ಡೆಮೋಗ ಚಿಕ್ಕ ಐಟಮ್ ಎಲ್ಲ ಇರುತ್ತಲ್ಲ ಅದನ್ನ ಕಳಿಸ್ಬೇಕು, ಮನೆ ಕೀ ಕಳಿಸ್ಬೇಕು, ಮೊಬೈಲ್ ಕಳಿಸ್ಬೇಕು, ನಿಮ್ಮದು ಪರ್ಸ್ ಕಳಿಸ್ಬೇಕು, ಇಲ್ಲ ಅಮೌಂಟ್ ಕಳಿಸ್ಬೇಕು, ಕ್ಯಾಶ್ ಕಳಿಸ್ಬೇಕು ಅಂದರೆ ಇದನ್ನು ಟೂ ವೀಲರ್ ಕೂಡ ಬುಕ್ ಮಾಡ್ಕೋಬೋದು. ಇನ್ನು 3 ವೀಲರ್ ಕೂಡ ಇದೆ ನೋಡಿ ಕೆಳಗಡೆ, ಅಪೆ ಗಾಡಿ. ಏನಾದರೂ ಚಿಕ್ಕದಾಗಿ ಏನಾದರೂ ನನಗೊಂದು 2-3 ಮೂಟೆ ಸಿಮೆಂಟ್ ಬೇಕು, ಆ ಥರ ಬೇಕಂದರೆ ಬುಕ್ ಮಾಡ್ಕೋಬೋದು. ಅವ್ರು ಬಂದ್ಬಿಟ್ಟು ನಿಮಗೆ ಪಿಕಪ್ ನಿಮಗೆ ಮೆಟೀರಿಯಲ್ನ ತಗೊಂಡೋಗಿ ಅಲ್ಲಿ ಕೊಡ್ತಾರೆ. ಅಲ್ಲಿಂದ ಇಲ್ಲಿ ಕಳಿಸ್ಕೋಬೇಕಂದ್ರೂ ಅದನ್ನು ಮಾಡ್ಕೋಬೋದು. ಓಕೆ, ನಾನಿವಾಗ ಸುಮ್ಮನೆ ಒಂದು ಎಕ್ಸಾಂಪಲ್ಗೆ ಬುಕ್ ಮಾಡ್ತೀನಿ ನೋಡಿ. ಈಗ ಟೂ ವೀಲರ್ನ ಬುಕ್ ಮಾಡ್ತೀನಿ. ಟೂ ವೀಲರ್ ಬೇಡ, 3 ವೀಲರೇ ಬುಕ್ ಮಾಡ್ತೀನಿ. 3 ವೀಲರ್ ಮೇಲೆ ಇದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಪ್ರೊಸೀಡ್ ವಿತ್ 3 ವೀಲರ್ ಅಂತ ಕೊಡ್ತೀನಿ. ಓಕೆ, ನಿಮಗೆ ವಿತಿನ್ 5 ಮಿನಿಟಲ್ಲಿ ಬೇಕಾ ಅಥವಾ 50 ಮಿನಿಟಲ್ಲಿ ಬೇಕಾ ಆಪ್ಷನ್ನು ಕೇಳುತ್ತೆ ನೋಡಿ. ನಿಮಗೆ ವಿತಿನ್ 5 ಮಿನಿಟ್ ಬೇಕಂದ್ರೂ ಸಿಗುತ್ತೆ. ಬುಕ್ ಮಾಡಿದ 5 ಮಿನಿಟ್ ಒಳಗಡೆ ಒಂದು ಪಿಕಪ್ ಮಾಡಬೇಕು ಅಂದರೆ ಸಿಗುತ್ತೆ. ವಿತಿನ್ 15 ಮಿನಿಟಲ್ಲೂ ನಮ್ಮ ನಾವೇನು ಬುಕ್ ಮಾಡ್ತೀವೋ ಆರ್ಡ್ರನ್ನ ತೊಗೋಬೇಕಂದ್ರೆ ಅವರು ವಿತಿನ್ 15 ಮಿನಿಟ್, ಅದು 2 ಥರನೂ ಆಪ್ಷನ್ ಇದೆ. ನಮಗೆ ಅಂದರೆ ಇಲ್ಲಿ ನೋಡ್ಬೋದು 10 ಮಿನಿಟ್ ಅವೇ, ಅಂದರೆ 10 ನಿಮಿಷದ ದೂರದಲ್ಲಿದ್ದಾರೆ. ಅವ್ರನ್ನ ಬುಕ್ ಮಾಡಿದ ತಕ್ಷಣ, ಅವ್ರು ಅಕ್ಸೆಪ್ಟ್ ಮಾಡಿದ ತಕ್ಷಣ 10 ನಿಮಿಷದೊಳಗಡೆ ನಮಗೆ ನಮ್ಮ ಲೊಕೇಶನಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಅಪ್ಲೈ ಕೂಪನ್ ಅಂತ ಇದೆ. ಕೆಲವು ಟೈಮು ಕೂಪನ್ನ ನಿಮಗೆ ಮೆಸೇಜ್ ಬರುತ್ತೆ, ಆ ಕೂಪನ್ ಅಪ್ಲೈ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು 20 ರುಪೀಸ್ ಆಫ್ ಫಸ್ಟ್ ಟೂ ವೀಲರ್ ಆರ್ಡರ್ ಅಂತ ಇದೆ. ನೀವೇನಾದರೂ ಟೂ ವೀಲರ್ನ ಫಸ್ಟ್ ಆರ್ಡ್ರಾಗಿ ಬುಕ್ ಮಾಡಿದ್ರೆ ನಿಮಗೆ 20 ರುಪೀಸ್ ಆಫ್ ಆಗುತ್ತೆ. ಓಕೆ, ಇವಾಗ ಇಲ್ಲಿ ನೋಡ್ಬೋದು ಕೂಪನ್ ಅಪ್ಲೈ ಮಾಡೋದು. ನಿಮ್ಗೆ ಅಮೌಂಟು ಎಷ್ಟು ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ ನೋಡಿ, 292 ರುಪೀಸು. ಅದನ್ನು ಒಂದು ಸತಿ ನೋಡ್ಕೊಳ್ಳಿ, ಕನ್ಫರ್ಮ್ ಮಾಡಿ ತೊಗೊಂಡು ಚೂಸ್ ಗೂಡ್ಸ್ ಟೈಪ್ ಅಂತ ಹೇಳ್ಬಿಟ್ಟು ಇದೆ. ನಿಮ್ಮ ಯಾವುದೋ ಒಂದು ಮೆಟೀರಿಯಲ್ ಕಳಿಸ್ಬೇಕಂತ ಹೇಳ್ಬಿಟ್ಟು ಇರುತ್ತೆ. ಅಂದರೆ ನಿಮ್ಮ ಹತ್ರ ಯಾವ ಮೆಟೀರಿಯಲ್ ಇದೆ ಅದು. ನಾನು ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು ಅಂಗಡಿಯಿಂದ ಪ್ಲೈಬೋರ್ಡ್ನ ಕಳಿಸ್ಬೇಕಂದ್ರೆ ಇಲ್ಲಿ ಪ್ಲೈವುಡ್ ಅಂತ ಇದೆ ನೋಡಿ, ಫಸ್ಟ್ನೇದಲ್ಲಿದೆ ಟಿಂಬರ್ ಇದು. ಓಕೆ, ನಾನು ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಅಪ್ಡೇಟ್ ಕೊಡ್ತೀನಿ, ಅದರಲ್ಲಿ ಅಪ್ಡೇಟ್ ಆಗುತ್ತೆ. ಇವಾಗ ಕಂಪ್ಲೀಟ್ ಆಗೋಯ್ತು. ಇಲ್ಲಿ ಬುಕ್ 3 ವೀಲರ್ ಅಂತ ಇದೆ ನೋಡಿ,
ಬುಕ್ 3 ವೀಲರ್ ಅಂತ ಕೊಟ್ಟ ಮೇಲೆ ಈಗ ಆರ್ಡರು ಅವ್ರು ಅಕ್ಸೆಪ್ಟ್ ಮಾಡಿದ ಮೇಲೆ ನಮಗೆ ತೋರಿಸುತ್ತೆ ಅವ್ರದ್ದು ಡೀಟೇಲ್ಸು. ಇವಾಗ ರಿವ್ಯೂ ಬುಕ್ಕಿಂಗು ಸ್ವಲ್ಪ ಲೋಡ್ ಆಗ್ತಾಯಿದೆ, ಅಂದರೆ ನಾನಿವಾಗ ಬುಕ್ ಮಾಡಿದ್ದೀನಿ. ಇವಾಗ ಸರ್ಚಿಂಗ್ ತೊಗೋತಾ ಇದೆ, ಸರ್ಚಿಂಗ್ ಫಾರ್ ಎ ಡ್ರೈವರ್. ಇವಾಗ ಅವರು ನಾನು ಬುಕ್ ಮಾಡಿರೋದನ್ನ ಈ ಹತ್ರದಲ್ಲಿ ಯಾರ್ಯಾರಿದ್ದಾರೆ, ಅಂದರೆ ನಾನು ಇವಾಗ 3 ವೀಲರ್ ಬುಕ್ ಮಾಡಿರೋದಲ್ವ, ಹತ್ರದಲ್ಲಿ ಯಾರಿದ್ದಾರೆ ಅವರು ಅಕ್ಸೆಪ್ಟ್ ಮಾಡ್ಕೋಬೇಕು ಈ ರೈಡ್ನ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು, ನಾನು ಬುಕ್ ಮಾಡಿದ್ದು ಮೊಹಮ್ಮದ್ ರಶೀದ್ ಅಂತೇಳ್ಬಿಟ್ಟು ನನ್ನ ಆರ್ಡ್ರನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಇವರು ಬಂದ್ಬಿಟ್ಟು ಪಿಕಪ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ಓಕೆ, ನಿಮಗೆ ಬೇಕು ಅಂದರೆ ನಾನು ಎಕ್ಸಾಂಪಲ್ಗೋಸ್ಕರ ತೋರಿಸಿದ್ದು. ನಾನಿವಾಗ ಇದನ್ನು ನೀವು ಬುಕ್ ಮಾಡಿರೋದನ್ನ ಕ್ಯಾನ್ಸಲ್ ಮಾಡ್ಕೋಬೋದು. ಅದನ್ನು ನೋಡಿ ಇಲ್ಲಿ ತೋರಿಸ್ತೀನಿ, ಇಲ್ಲಿ ಕ್ಯಾನ್ಸಲ್ ಅಂತ ಇದೆ. ಸೊ ನಾನು ಕ್ಯಾನ್ಸಲ್ ಟ್ರಿಪ್ ಅಂತ ಕೊಡ್ತೀನಿ. ರೀಸನ್ ಕೇಳುತ್ತೆ, ರೀಸನ್ ಚೇಂಜ್ಡ್ ಮೈ ಮೈಂಡ್ ಅಂತ ಕೊಟ್ಟು ಸಬ್ಮಿಟ್ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ. ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಯಾವುದು ಇದ್ರ ಬಗ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಇಲ್ಲಾಂದರೆ ಕಮೆಂಟ್ಸ್ನಲ್ಲೇ ರಿಪ್ಲೈ ಮಾಡ್ತೀನಿ. ಇಲ್ಲ ನಿಮ್ಗೆ ಹಂಗೂ ಕಮೆಂಟ್ಸ್ನಲ್ಲಿ ನನಗೆ ತಿಳಿಸೋಕ್ಕಾಗಲಿಲ್ಲ ಅಂದರೆ ಅದನ್ನೇ ಒಂದು ವೀಡಿಯೋ ಮಾಡಾಕ್ತೀನಿ ನಿಮಗೋಸ್ಕರ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಈ ಮಾಹಿತಿ ಇಷ್ಟ ಆಗಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್,